14ರ ದತ್ತ ಜಯಂತಿ ಮೊನ್ನೆ ಸ್ಕಂದ ಪಂಚಮಿ ದಿನ ಮಾಲೆ ಹಾಕೋದ್ರ ಮುಖಾಂತರ ಪ್ರಾರಂಭ ಆಗಿದೆ. ನಾಡಿದ್ದು 12ನೇ ತಾರೀಕು ಎಲ್ಲ ತಾಯಂದಿರ ಸಮ್ಮುಖದಲ್ಲಿ ಅನಸೂಯೆ ಪೂಜೆ ಪ್ರಾರಂಭ ಆಗುತ್ತೆ. ಬೋಳರಾಮೇಶ್ವರ ದೇವಸ್ಥಾನದಲ್ಲಿ ಬೆಳಿಗ್ಗೆ 10 ಗಂಟೆಗೆ ಪ್ರಾರಂಭ ಆಗುತ್ತೆ. ರಾಜಬೀದಿಯಲ್ಲಿ ಬೃಹತ್ ಶೋಭಾಯಾತ್ರೆಯಾಗಿ ದತ್ತಪೀಠಕ್ಕೆ ಹೋಗಿ ದತ್ತಪಾದಿಕೆಯ ದರ್ಶನ ಮಾಡಿ ವಾಪಸ್ ಬರುವಂಥ ವ್ಯವಸ್ಥೆ ಆಗುತ್ತೆ. ಕನಿಷ್ಠ 5,000 ರಿಂದ 6,000 ಸಂಖ್ಯೆ ತಾಯಂದಿರು ಅನಸೂಯೆ ಪೂಜೆಯಲ್ಲಿ ಪಾಲ್ಗೊಳ್ತಾರೆ. 13ನೇ ತಾರೀಕು ನಡೆಯುವಂಥ ದತ್ತ ಜಯಂತಿಯ ಪ್ರಯುಕ್ತ ನಡೆಯುವಂಥ ಚಿಕ್ಕಮಗಳೂರು ನಗರದಲ್ಲಿ ಒಂದು ಬೃಹತ್ ಹಿಂದೂ ಸಮಾಜದ ಶೋಭಾಯಾತ್ರೆ. ಆ ಶೋಭಾಯಾತ್ರೆಯಲ್ಲಿ ಸಮಾಜದ ಎಲ್ಲ ಬಾಂಧವರು ತಾಯಂದಿರು ಸುಮಾರು 40,000ಕ್ಕೂ ಹೆಚ್ಚು ಸಂಖ್ಯೆ ಭಾಗವಹಿಸುವ ನಿರೀಕ್ಷೆ ಇದೆ. ಹಾಗೂ ತಯಾರಿ ಕೂಡ ಆಗಿದೆ. ಅದು 3 ಗಂಟೆಗೆ ಕಾಮಧೇನು ಗಣಪತಿಯಲ್ಲಿ ಉದ್ಘಾಟನೆಗೊಂಡು ಸಂಜೆ 6:30 ಗಂಟೆಗೆ ಆಜಾದ್ ಪಾರ್ಕ್ನಲ್ಲಿ ನಮ್ಮ ಸಂಘಟನೆಯ ಹಿರಿಯರು ಮತ್ತು ಪರಮಪೂಜ್ಯ ಸ್ವಾಮೀಜಿಯವರ ನೇತೃತ್ವದಲ್ಲಿ ಒಂದು ಧಾರ್ಮಿಕ ಸಭೆ ಆಗುತ್ತೆ. ಶೋಭಾಯಾತ್ರೆಯಲ್ಲಿ ಸುಮಾರು 40,000ಕ್ಕೂ ಹೆಚ್ಚು ಸಂಖ್ಯೆ ಸಮಾಜದ ಭಾಗವಹಿಸುವ ನಿರೀಕ್ಷೆ ಇದೆ. 14ನೇ ತಾರೀಕು ದತ್ತ ಜಯಂತಿ ಇಡೀ ರಾಜ್ಯದಿಂದ ಮತ್ತು ಹೊರ ರಾಜ್ಯದಿಂದ ಈ ಸರಿ ಬರುವಂಥದ್ದು ವ್ಯವಸ್ಥೆ ಇದೆ. ಬಹುಶಃ ಹಿರಿಯರ ಕಾನೂನಾತ್ಮಕ ಹೋರಾಟದ ಪ್ರತಿಫಲವಾಗಿ ಮತ್ತು ದೈವಾನುಗ್ರಹದಿಂದ ಇವತ್ತು ಅರ್ಚಕರ ನೇಮಕ ಆಗಿದೆ. 2 ವರ್ಷದ ತ್ರಿಕಾಲ ಪೂಜೆ ಆಗ್ತಾ ಇದೆ. ಬಂದಂಥ ಎಲ್ಲ ಹಿಂದೂ ಭಕ್ತರಿಗೆ ಹಿಂದೂ ಅರ್ಚಕರು ತೀರ್ಥ ಮತ್ತು ಪ್ರಸಾದ ಕೊಡುವಂಥ ವ್ಯವಸ್ಥೆ ಆಗಿದೆ. ಆ ಅಭಿಯಾನಕ್ಕೆ 25 ವರ್ಷ ತುಂಬ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಈ ಸಲದ ದತ್ತ ಜಯಂತಿ ಕಾರ್ಯಕ್ರಮವನ್ನು ಭಾಳ ಚೆನ್ನಾಗಿ ಮಾಡಬೇಕು, ಭಾಳ ಅದ್ಧೂರಿಯಾಗಿ ಮಾಡಬೇಕು ಅಂತೇಳಿ ನಾವು ಈಗಾಗಲೇ ಯೋಜನೆಯನ್ನು ಮಾಡಿದ್ದೇವೆ. ಅದಕ್ಕೆ ಈಗಾಗಲೇ ತಯಾರಿ ದೃಷ್ಟಿಯಿಂದ ಕಳೆದ 2-3 ತಿಂಗಳಿಂದ ಇಲ್ಲಿ ವ್ಯವಸ್ಥೆಗಳು ಆಗ್ತಾ ಇದೆ. ನಾಡ್ದು 12, 13, 14 3 ದಿವಸ ನಡೆಯುವಂಥ ಕಾರ್ಯಕ್ರಮಗಳಲ್ಲಿ ಇಡೀ ಕರ್ನಾಟಕದಿಂದ ಒಟ್ಟು ಆ 3 ದಿವಸದಲ್ಲಿ ಸುಮಾರು 1 ಲಕ್ಷ ಜನ ಬರುವಂತಹ ನಿರೀಕ್ಷೆ ಇದೆ. ಹಾಗಾಗಿ ಈ ಸಲದ ಈ ಕಾರ್ಯಕ್ರಮ ಭಾಳ ಯಶಸ್ವಿ, ಭಾಳ ಚೆನ್ನಾಗಿ ಆಗಲಿಕ್ಕಿದೆ. ಅಲ್ಲಿ 3 ದಿವಸ ಹೋಮ ಹವನಗಳಿಗೆ ಅವಕಾಶ ಕೊಡಬೇಕು. ಮತ್ತು ಪ್ರತಿನಿತ್ಯ ಇವತ್ತು ಹೇಗೋ ಅಲ್ಲಿ ತ್ರಿಕಾಲ ಪೂಜೆಗಳಾಗ್ತಾ ಇದೆ, ಅರ್ಚಕರ ನೇಮಕ ಆಗಿದೆ. ಹಾಗಾಗಿ ಅಲ್ಲಿ ಹೋಮಗಳಿಗೋ ಹವನಗಳಿಗೋ ಮಾಡುವಂಥದ್ದು ಏನು ಮಾಡಲಿಕ್ಕಿದೆ ಅದಕ್ಕೆ ಅವಕಾಶವನ್ನು ಜಿಲ್ಲಾಡಳಿತ ಕೊಡಬೇಕು ಅಂತೇಳಿ ನಮ್ಮದು ಆಗ್ರಹ ಇದೆ. ನಾನು ನಿನ್ನೆ ನಮ್ಮ SP ಸಾಹೇಬ್ರವ್ರದ್ದು ನಾನು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿಕೆ ನೋಡಿದೆ. ಅವರು ದತ್ತ ಜಯಂತಿ ಭಾಳ ಚೆನ್ನಾಗಿ ಆಗಬೇಕು, ಯಾರಿಗೂ ತೊಂದರೆ ಆಗಬಾರ್ದು ಎಂಬ ದೃಷ್ಟಿಯಿಂದ ಸಾಕಷ್ಟು ನಾವು ಮುನ್ನೆಚ್ಚರಿಕೆ ಕ್ರಮವನ್ನು ತೆಗೆದುಕೊಂಡಿದ್ದೇವೆ ಅಂತ ಹೇಳಿದ್ದಾರೆ. ನಾನು ಅವರ ಗಮನಕ್ಕೆ ತರುವಂಥದ್ದು, ಕಳೆದ ನಾಗಮಂಗಲದಲ್ಲಿ ಕೂಡ ಗಣೇಶೋತ್ಸವ ಸಂದರ್ಭದಲ್ಲಿ ಇದೇ ರೀತಿಯ ಬಂದೋಬಸ್ತುವನ್ನು ಭದ್ರತೆಯನ್ನು ಮಾಡಿದರು. ದಾವಣಗೆರೆಯಲ್ಲಿ ಕೂಡ ಮಾಡಿದರು. ಕರ್ನಾಟಕದಲ್ಲಿ ಬೇರೆ ಬೇರೆ ಕಡೆ ಈ ರೀತಿಯ ಕಾರ್ಯಕ್ರಮ ಆಗುವಂಥ ಸಂದರ್ಭದಲ್ಲಿ ಮಾಡಿದರು. ಅಷ್ಟು ಮಾಡಿದ್ರೂ ನಾಗಮಂಗಲದಲ್ಲಿ ಗಣೇಶೋತ್ಸವ ಮೆರವಣಿಗೆ ಮೇಲೆ ಕಲ್ಲು ಬಿಸಾಡಿದರು, ಪೆಟ್ರೋಲ್ ಬಾಂಬ್ ಹಾಕಿದರು, ಅಲ್ಲಿದ್ದಂಥ ಹಿಂದೂ ಅಂಗಡಿಗಳಿಗೆ ಬೆಂಕಿ ಕೊಟ್ಟರು, ಆಮೇಲೆ ಅಲ್ಲಿದ್ದಂಥ ವಾಹನಗಳನ್ನು ಬೆಂಕಿ ಕೊಟ್ಟರು. ಈ ರೀತಿ ಎಲ್ಲ ಕಡೆ ಇವತ್ತು ವಾತಾವರಣ ಆಗ್ತಾ ಇದೆ. ಅಲ್ಲಿ ಅದನ್ನು ನಾಗಮಂಗಲದ ಘಟನೆಯನ್ನು ಗಮನಿಸಿದಾಗ ಅಲ್ಲಿಯ ಪೊಲೀಸ್ ಇಲಾಖೆಯವರು ಹೇಳಿದ್ದು ಇದರಲ್ಲಿ ನಿಷೇಧಿತ ಸಂಘಟನೆಯವರ ಕೈವಾಡ ಇರ್ಬೋದು. ಆ ಹಿನ್ನೆಲೆಯಲ್ಲಿ ನಾನು ಹೇಳುತ್ತಿರುವುದು ನಮಗೂ ಒಂದಷ್ಟು ಇದರಲ್ಲಿ ಸುದ್ದಿ 18 ಸದಾ ನಿಮ್ಮೊಂದಿಗೆ.